ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ಸೊ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ, ಹಾಗೆ ಸೂರ್ಯಗ್ರಹಣ ಕೂಡ ಇದೆ. ನಮಸ್ತೆ. ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ. ಪ್ರತಿ ವರ್ಷ ರಂಗನಾಥ ಏನಾದರೂ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿದ್ದ, ಬಟ್ ಇವಾಗ ಕೋವಿಡ್-19 ಹಾಗೆ ಡಿಸ್ಟೆನ್ಸ್ ಅಂತ ಹೇಳಿ ಎಲ್ಲೂ ಯಾವುದೇ ಪ್ರೋಗ್ರಾಮ್ನ ಅರೇಂಜ್ ಮಾಡೋಕ್ಕಾಗಿಲ್ಲ. ಯೋಗ ಮಕರಂದ ಫೌಂಡೇಶನ್ ಅಂತ ನಮ್ಮಲ್ಲಿ ಏನಂದ್ರೆ ಪ್ರತಿಯೊಂದು ಈವೆಂಟ್ ಅಂತ ಏನು ಮಾಡ್ತೀವಿ, ತುಂಬ ವಿಜೃಂಭಣೆಯನ್ನು ಮಾಡುವಂಥದ್ದು. ಸರಿ, ಸುಮಾರು 700-800 ಜನ ಕಾರ್ಯಕ್ರಮವನ್ನು ಭಾಗವಹಿಸಿದ್ದಾರೆ. ಸೊ ನಮ್ಮ ದುರದೃಷ್ಟ ಅಂತ ಹೇಳಲಿಕ್ಕೆ ಹೊರಟ್ರು ಏನೂ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಸೊ ಹಾಗಾಗಿ ಈ ವರ್ಷ ಮಾಡದೆ ಸಾಧ್ಯವಾದಷ್ಟು ಈ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ ಇಲ್ಲ, ಈಗ ಆನ್ಲೈನಲ್ಲಿ ಕೆಲವೊಂದು ಕ್ಲಾಸಸ್ಗಳನ್ನ ತಗೊಳ್ತಾ ಇರೋದ್ರಿಂದ ಸದ್ಯದ ಮಟ್ಟಿಗೆ ಆ ಕ್ರೌಡ್ ಅಥವಾ ಆ ಮಾಸ್ ನೋಡ್ಲಿಕ್ಕಾಗಲ್ಲ. ಆದರೆ ಹೌದು, ಈ ಯೋಗ ದಿವಸ ಅಂತ ಬಂದಾಗ ಇದು ನಮ್ಮ 6ನೇ ಅಂತಾರಾಷ್ಟ್ರೀಯ ಯೋಗ ದಿವಸ. ಈ ಯೋಗ ಅನ್ನೋಂಥದ್ದು ಉಗಮವಾಗಿದೆ ಭಾರತದಿಂದ. ಸೊ ಇಲ್ಲಿಂದ ಹೊರಟಂತ ಯೋಗ ಸುಮಾರು ದೇಶಗಳು, ಸಾಗರ ಕಳೆದ ಎಲ್ಲಾ ಕಡೆಗೂ ಹರಡಿದೆ. ಜೊತೆಗೆ ಇವತ್ತು ಈ ಸರ್ತಿ, ಹೋದ್ ಸರ್ತಿನಷ್ಟೇ ಈ ಸರ್ತಿ 177 ದೇಶಗಳಿಗೂ ಹೆಚ್ಚಿನ ರಾಷ್ಟ್ರಗಳಲ್ಲಿ ಈ 6ನೇ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಮಾತಾದೆ ಯೋಗ ಮಾಡುವ ಸುಯೋಗ ಪಡೆಯುವ ಅಂತ. ಸೊ ಹಾಗಾಗಿ ಯೋಗ ಮಾಡ್ತಾ ಮಾಡ್ತಾ ಆರೋಗ್ಯವನ್ನ ನಮ್ದಾಗಿಸ್ಕೋಬೇಕು ಅಂತ. ಸೊ ಮಗದೊಮ್ಮೆ ಈ 6ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ, ಜೊತೆಯಲ್ಲಿ ನೀವು ಯೋಗನ ಅಭ್ಯಾಸ ಮಾಡ್ಕೊಳ್ಳಿ, ಆರೋಗ್ಯ ನಿಮ್ಮನ್ನ ಅಗಿಸ್ಕೊಳ್ಳಿ. ಸೊ ನಿಮ್ಮ ಆರೋಗ್ಯ ಕೆಡ್ತು ಅಂದ್ರೆ ಯಾರು ಬರಲ್ಲ, ನಿಮ್ಮ ಆರೋಗ್ಯಕ್ಕೆ ನೀವೇ ಹೊಣೆಗಾರರು. ಹಂಗಾಗಿ ನಿಮ್ಮ ಆರೋಗ್ಯ ನಿಮ್ ಕೈನಲ್ಲಿ ಇರ್ಲಿ ಅಂತ. ಇನ್ನೊಂದ್ ಮಾತು ಹೇಳ್ಬೇಕು, ನಾಳೆಯಿಂದ ಮಾಡ್ತೀನಿ ಅಂತ ಹೇಳಕೋಬೇಡಿ, ಇವತ್ತಿಂದಾನೇ ಪ್ರಾರಂಭ ಮಾಡಿ. ನಾಳೆ ಅನ್ನೋದು ನಾಳೆ ಬರ್ತಾನೆ ಇರುತ್ತೆ, ಇವತ್ತಿಂದಾನೇ ಈಗಿಂದಾನೇ ಪ್ರಾರಂಭ ಮಾಡಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿವಸಕ್ಕೆ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ, ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಮಾಮ ಮತ್ತೆ ಮಮ್ಮಿ ಮಾಡೋ ಯೋಗ ನಾನು ಇನ್ನೂ ಮಾಡಕ್ ಸ್ಟಾರ್ಟ್ ಮಾಡಿಲ್ಲ. ನಾನು ಮಾಡ್ತೀನಿ ಅಂತೆಲ್ಲ ಅನ್ಕೊಂಡು ತುಂಬಾನೇ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ನಿಜವಾಗ್ಲೂ ಟ್ರೈ ಮಾಡಬೇಕು. ಇವರಿಬ್ಬರಿಂದ ಇನ್ಸ್ಪೈರ್ ಆಗ್ಬಿಟ್ಟು ನಾನು ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಇವರು ಫಸ್ಟ್ ಇನ್ಸ್ಪಿರೇಷನ್, ಆಮೇಲೆ ನಮ್ಮಮ್ಮ ಆಕ್ಚುಲಿ ಸೆಕೆಂಡ್ ಇನ್ಸ್ಪಿರೇಷನ್. ಅಮ್ಮನೇ ಮಾಡ್ತಾರೆ ಅಂದ್ಮೇಲೆ ಮಾಮ ಮಾಡ್ತಾರೆ ಅಂದ್ಮೇಲೆ ನಾನು ಮಾಡ್ಬೋದಲ್ವಾ ಅಂತ. ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ವಯಸ್ಸಾಗಿರೋರಾಗ್ಲಿ ಯಾರಾದ್ರೂ ಸರಿ ಯೋಗ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ನೀವು ಎಷ್ಟು ಯೋಗ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟೇ ಒಳ್ಳೇದಾಗತ್ತೆ ಅಂತ ನಾನು ಹೇಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿವಸದ ಶುಭಾಶಯಗಳು. ನೀವೇ ನೋಡಿದ ಹಾಗೆ ನಾನು ಆಲ್ರೆಡಿ ಯೋಗ ಶುರು ಮಾಡ್ಕೊಂಡಿದ್ದೀನಿ. ಆದರೆ ಕೆಲವೊಂದು ಆಸನಗಳು ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೆ ಅಂತಲೇ ನಮಗೆ ಬೆಲ್ಟ್ ಸಿಗುತ್ತೆ, ಆ ಥರದ್ದು ಒಂದು ಬೆಲ್ಟನ್ನು ತೊಗೊಂಡು ಹೋಗಬೇಕು. ಹಾಗೆ ಕೆಲವೊಂದಷ್ಟು ಯೋಗ ಮ್ಯಾಟ್ ಇರ್ಬೋದು, ಅದೆಲ್ಲ ಬೇಕಾಗಿತ್ತು. ಹಾಗಾಗಿ ನಾವು ಇವತ್ತು ಡೆಕತ್ಲಾನ್ ಬಂದಿದ್ದೀವಿ. ಡೆಕತ್ಲಾನಿಂದ ಯೋಗ ಬೆಲ್ಟು ಮ್ಯಾಟ್ ಎಲ್ಲ ತೊಗೊಂಡು ಬಂದ ಮೇಲೆ ಸಾಯಂಕಾಲ ಗಿಡಗಳಿಗೆ ನೀರು ಹಾಕ್ತಾಯಿದ್ದೆ. ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಮಾತ್ರನೇ ಗಿಡಗಳಿಗೆ ನೀರು ಹಾಕಬೇಕು. ಮಧ್ಯಾಹ್ನ ಯಾಕೆ ನೀರು ಹಾಕಬಾರ್ದು ಅಂತಂದರೆ ರೀಸನ್ ಇಷ್ಟೇ. ಮಧ್ಯಾಹ್ನದ ಬಿಸಿಲಲ್ಲಿ ಭೂಮಿ ಚೆನ್ನಾಗಿ ಕಾಯ್ದಿರುತ್ತೆ. ನಾವು ನೀರು ಹಾಕಿದ್ರೆ ಗಿಡಗಳಿಗೆ ಆ ನೀರು ಉಪಯೋಗ ಆಗೋದೇ ಇಲ್ಲ. ನಾವು ನೀರು ಹಾಕ್ತಾ ಇದ್ದಂಗೆ ಭೂಮಿ ಎಲ್ಲ ಹೀರ್ಕೊಂಡ್ಬಿಡುತ್ತೆ, ಗಿಡಗಳಿಗೆ ಬೇಕಾಗುವಂಥ ನೀರು ಅಲ್ಲಿ ಸಿಕ್ಕೋದೇ ಇಲ್ಲ. ಹಾಗಾಗಿನೇ ಮಧ್ಯಾಹ್ನದ ನೀರು ಅಂದರೆ ಮಧ್ಯಾಹ್ನ ಟೈಮಲ್ಲಿ ನೀರು ಹಾಕೋದ್ರಿಂದ ಗಿಡಗಳು ಸುಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ರೀಸನ್ ಇಷ್ಟೇ, ಭೂಮಿ ಬಿಸಿ ಇರುವಾಗ ನೀರು ಹಾಕಿದ ಕೂಡಲೇ ಗಿಡಗಳಿಗೆ ಸೇರದೆ ಭೂಮಿನೇ ಹೀರ್ಕೊಂಡ್ಬಿಡುತ್ತೆ ಅಂತ ಹೇಳೋದಕ್ಕೋಸ್ಕರ ಬೆಳಗ್ಗೆ ಹೊತ್ತು ಅಥವಾ ಸಾಯಂಕಾಲ ಮಾತ್ರ ನೀರು ಹಾಕಬೇಕು ಅಂತ ಹೇಳ್ತಾರೆ. ಸೊ ಲಾಸ್ಟ್ ಟೈಮ್ ಕ್ವಶನ್ ಕೇಳಿದ್ರು, ಮಧ್ಯಾಹ್ನ ಯಾಕೆ ನೀರು ಹಾಕಬಾರ್ದು ಅಂತ. ರೀಸನ್ ಇದಿಷ್ಟೇ. ಸೊ ಬೆಳಗ್ಗೆ ನೀರು ಬಿಟ್ಟಿಲ್ದಿರೋ ಕಾರಣ ಇವಾಗ ಹಾಕಿಬಿಟ್ಟು ಮತ್ತೆ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಬೆಲ್ಟ್ ಹೇಗಿದೆ ಅಂತ ತೋರಿಸ್ತೀನಿ, ಅದರಿಂದ ಹೇಗೆ ವರ್ಕೌಟ್ ಮಾಡೋದು ಅಂತ ಕೂಡ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ರಾತ್ರಿ ಊಟಕ್ಕೋಸ್ಕರ ಇಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಸುಮಾರು 1/4 kg ಕಡಲೆಬೇಳೆ ಇದೆ. ಮೊದಲು ಒಂದ್ಸತಿ ಇದನ್ನು ವಾಶ್ ಮಾಡ್ಕೊಳ್ಳೋಣ. ಹಾಗೆ ಇದು ಮತ್ತೆ ನೆನೆಸೋಕ್ಕಿಡಬೇಕು. ಅರ್ಧ ಗಂಟೆ ಅಥವಾ 3/4 ಗಂಟೆ ಇದು ನೆನೆಬೇಕಾಗುತ್ತೆ.
ಬರೀ ಇಲ್ಲಿ ಕಡಲೆಬೇಳೆ ಮಾತ್ರ ನಾನು ತೊಗೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋವಂಥದ್ದು ರೆಸಿಪಿ ಬಂದು ರಾತ್ರಿಗೆ ಕಡಲೆಬೇಳೆ ಸ್ಟಫ್ ಮಾಡಿರೋಂಥ ದಾಲ್ ಪರಾಠ. ಸೊ ಅದಕ್ಕೆ ಮುಂಚೆ ನಾವು ಕಡಲೆಬೇಳೆನ ನೆನೆಸಿಟ್ಕೋಬೇಕು. ನೆನೆಸಿಟ್ಟಿದ್ದೀನಿ ನೋಡಿ, ಇದೇ ಬೆಲ್ಟು. ಈ ಬೆಲ್ಟನ್ನು ನಾವು ಉಪಯೋಗಿಸ್ಕೊಂಡು ಈಸಿಯಾಗಿ ಯೋಗ ಆಗಲಿ ಅಥವಾ ಈ ಥರದ ಆಸನಗಳನ್ನ ಮಾಡಲಿಕ್ಕೆ ಸುಲಭ ಆಗುತ್ತೆ. ಈ ಬೆಲ್ಟ್ ಹೆಸರು ರೆಸಿಸ್ಟೆನ್ಸ್ ಬ್ಯಾಂಡ್ ಅಂತ. ಸೊ ನಮಗಿದು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಅಥವಾ ನಮಗೆ ಹತ್ರದಲ್ಲಿರೋವಂಥ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಶಾಪ್ಸ್ ಇದ್ದರೆ ಆ ಶಾಪಲ್ಲಿ ಕೂಡ ನಮಗೆ ಕೇಳಿದ್ರೆ ಈ ಥರದೊಂದು ಬೆಲ್ಟ್ ನಮಗೆ ಸಿಕ್ಕಿದ್ರೆ ಅವೈಲಬಲ್ ಇದ್ದರೆ ಮನೆಯಲ್ಲಿ ಈಸಿಯಾಗಿ ನಮ್ಮ ಆಸನಗಳನ್ನ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಈ ರೀತಿ ಒಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಲಿಕ್ಕೆ ಸುಲಭ ಆಗುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ನಮ್ಮ ಬಾಡಿಯನ್ನು ಹೇಗೆ ಬೇಕಾದ್ರೆ ನಾವು ಸ್ಟ್ರೆಚ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಫ್ಯಾಟ್ನ ಕರಗಿಸೋಕ್ಕೆ, ಅಂದರೆ ಹೊಟ್ಟೆಗೆ ಫ್ಯಾಟನ್ನು, ಥೈಸಲ್ಲಿ ಇರೋವಂಥದ್ದು, ತೊಡೆ, ಕೈಗೆ, ಇದಕ್ಕೆಲ್ಲ ಒಳ್ಳೆ ಎಕ್ಸಸೈಸ್ ಮಾಡಲಿಕ್ಕೆ ಈ ಬೆಲ್ಟ್ ನಮಗೆ ಹೆಲ್ಪ್ಫುಲ್ ಅನ್ನಿಸ್ತು. ನಾಳೆ ಒಂದು ಯೋಗ ಡೇ ಆದ್ದರಿಂದ ಈ ಒಂದು ಬೆಲ್ಟನ್ನು ಉಪಯೋಗಿಸ್ಕೊಂಡು ಯೋಗ ಮಾಡೋಣ ಅಂತ ಹೇಳಿ ನಾನು ಇವತ್ತು ಹೋಗಿ ಬೆಲ್ಟನ್ನು ತೊಗೊಂಡು ಬಂದಿದ್ದೀನಿ. ತುಂಬ ಸ್ಟ್ರೆಚಿಂಗ್ ಮಾಡಲಿಕ್ಕೆ ಯೂಸ್ಫುಲ್ ಆಗುತ್ತೆ. ಅರ್ಧ ಗಂಟೆ ಬೇಳೆ ನೆನೆಸ್ಕೊಂಡಿದ ನಂತರ ನಾನು ಇಲ್ಲಿ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ. ನೆನೆಸ್ಕೊಂಡಿರೋಂಥ ಕಡಲೆಬೇಳೆ ಕುಕ್ಕರಲ್ಲಿ ಬೇಯಿಸ್ಕೊತಾ ಇರೋದ್ರಿಂದ 1 ವಿಸಿಲ್ ಅಥವಾ 2 ವಿಸಿಲ್ ನಾನಿಲ್ಲಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ನೀರು ಹಾಕೋತಾ ಇದ್ದೀವಿ. ಅಂದರೆ ಸುಮಾರು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು. ಸೊ ನಾವು ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಎಕ್ಸ್ಟ್ರಾ ನೀರು ಹಾಕಿ ನಾವು ಬೇಯಿಸ್ಕೊಂಡ್ರೆ ನೀರು ವೇಸ್ಟ್ ಆಗುತ್ತೆ. ಇದಕ್ಕೆ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಬೇಕಾಗೋಷ್ಟು ಉಪ್ಪು ಹಾಕಿ 1 ವಿಸಿಲ್ ಅಥವಾ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಸ್ವಲ್ಪ ಬೆಂದರೆ ಸಾಕು, ಅಥವಾ ಓಪನ್ ಪ್ಯಾನಲ್ಲಿ ಕೂಡ ನಾವು ಇದನ್ನು ಇಟ್ಕೊಂಡು ಬೇಯಿಸ್ಕೋಬೋದು. ಬೇಯಿಸ್ಕೊಂಡಿರೋಂಥ ಬೇಳೆನ ಸ್ವಲ್ಪ ತಣ್ಣಗೆ ಮಾಡ್ಕೋತೀನಿ, ಮತ್ತು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಬಿಸಿ ತಣ್ಣಗಾದ ನಂತರ ನಾನು ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೀರು ಹಾಕ್ಕೊಳ್ದಂಗೆ ನಾವು ಹಾಗೇ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಅದಕ್ಕೆ ಸ್ವಲ್ಪ ಮಸಾಲ ಹಾಕ್ಕೊಳ್ಳೋಣ. ಬಾಣಲಿ ಬಿಸಿ ಮಾಡಿಕೊಂಡು 1 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ, 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಹಾಗೆ 2ರಿಂದ 3 ಹಸಿರು ಮೆಣಸಿನ್ಕಾಯನ್ನು ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಳ್ದೆ ರುಬ್ಕೋತಾ ಇರೋದು ಯಾಕೆ ಅಂತಂದರೆ ನಾವು ಮತ್ತೆ ಸ್ಟಫಿಂಗ್ ಮಾಡ್ತೀವಿ. ಹಾಗಾಗಿ ನೀರು ಹಾಕ್ಕೊಳ್ದೆ ನಾವು ಹೇಗೆ ಹೋಳಿಗೆಗೆ ರುಬ್ಕೋತೀವಿ ಆ ರೀತಿ ರುಬ್ಕೋಬೇಕು. ಮಸಾಲೆನಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್, ಅರಿಶಿನ, ಧನಿಯಾ ಪುಡಿ, ಹಾಗೆ ಗರಂ ಮಸಾಲ, ಇದಿಷ್ಟು ಸ್ವಲ್ಪ ಫ್ಲೇವರ್ ಬಂದ ಕೂಡಲೇ ಆಮ್ಚೂರ್ ಪೌಡರ್ ಹಾಕೋತಾ ಇದ್ದೀನಿ. ಇದು ಒಣಗಿರೋಂಥ ಮ್ಯಾಂಗೋ ಪೌಡರ್. ಆಮ್ಚೂರ್ ಪೌಡರ್ ಇದ್ದರೆ ಹಾಕೋಬೋದು, ಇಲ್ಲಾಂತಂದರೆ ಚಾಟ್ ಮಸಾಲ ಕೂಡ ಹಾಕೋಬೋದು. ಮಸಾಲ ಎಲ್ಲ ಒಂದೇ 1 ನಿಮಿಷ ಹುರ್ಕೊಂಡ ನಂತರ ಬೇಯಿಸಿ ರುಬ್ಬಿರೋವಂಥ ಕಡಲೆಬೇಳೆ ಇದು ಈ ರೀತಿ ಇರುತ್ತೆ, ನುಣ್ಣಗಿರಬೇಕು. ಸೊ ಈ ರೀತಿ ಮಾಡ್ಕೊಂಡಿರೋಂಥದ್ದನ್ನು ಮಸಾಲೆನಲ್ಲಿ ಸೇರಿಸ್ಕೊಂಡು ನೀಟಾಗಿ ಈ ಮಸಾಲ ಎಲ್ಲ ಚೆನ್ನಾಗಿ ಇದಕ್ಕೆ ಹೊಂದ್ಕೊಳ್ಳೋವರೆಗೂ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ನಾವು ಉಪ್ಪೆಲ್ಲ ಹಾಕಿದ್ದೀವಿ, ನಾವಿನ್ನೇನು ಬೇರೆ ಹಾಕೋವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕೊತ್ತಂಬರಿ, ಕರಿಬೇವು ಏನೂ ಹಾಕಿಲ್ಲ, ಹೀಗೇ ಸ್ಟಫಿಂಗಿಗೆ ರೆಡಿ ಮಾಡ್ಕೋತೀನಿ. ಮಸಾಲ ಎಲ್ಲ ನೀಟಾಗಿ ಇದಕ್ಕೆ ಹೊಂದ್ಕೊಂಡ ನಂತರ ನಾನು ಇದು ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟಫಿಂಗ್ ಸ್ವಲ್ಪ ತಣ್ಣಗಾಗೋಷ್ಟೊತ್ತಿಗೆ ಹಿಟ್ಟು ರೆಡಿ ಮಾಡ್ಕೊತೀನಿ. ಗೋಧಿ ಹಿಟ್ಟಿದೆ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಿಟ್ಟನ್ನು ನೀಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು, ಒಂದು 10 ನಿಮಿಷ ಬಿಟ್ಟು ನಂತರ ನಾವಿಲ್ಲಿ ಪರಾಠ ಮಾಡ್ಕೋಬೇಕು. ಸೊ ಫಸ್ಟು ಸ್ಟಫಿಂಗಿಗೆ ಒಂದು ಸಣ್ಣ ಪೂರಿ ಲಟ್ಟಿಸ್ಕೊಂಡಿದ್ದೀನಿ. ಇದು ಡೈರೆಕ್ಟಾಗಿ ನಾವು ಹೇಗೆ ಹೋಳಿಗೆಗೆ ಮಾಡ್ಕೋತೀವಿ ಆ ರೀತಿ ತೋರಿಸ್ತಾ ಇದ್ದೀನಿ. 2 ರೀತಿ ನಾವು ಮಾಡ್ಕೋಬೋದು. ಇದಕ್ಕೆ ಮುಂಚೆ ಕೂಡ ಪರಾಠ ನಾನು 2 ಪೂರಿ ಥರ ಮಾಡಿ ತೋರಿಸಿದ್ದೆ. ಒಂದೇ ಹಿಟ್ಟು ಒಳಗಡೆ ಕೂಡ ಈ ರೀತಿ ಪರಾಠ ಮಾಡ್ಕೋಬೋದು. ಸ್ಟಫಿಂಗ್ ಮಾಡ್ಕೊಂಡ ನಂತರ ಕೈಯಿಂದನೇ ಸ್ವಲ್ಪ ಸ್ಪ್ರೆಡ್ ಮಾಡಿ ಪೂರಿ ಅಷ್ಟಗಲ ಮಾಡ್ಕೊಂಡ ನಂತರ ನಾನಿಲ್ಲಿ ಲಟ್ಟಣಿಗೆಯಿಂದ ಲಟ್ಟಿಸ್ತಾ ಇದ್ದೀನಿ. ಸ್ಪ್ರೆಡ್ ಮಾಡಿದ್ಮೇಲೆ ಅದನ್ನು ಜೋರಾಗಿ ಲಟ್ಟಣಿಗೆಯಿಂದ ಲಟ್ಸೋಕ್ಕೆ ಹೋಗಬಾರ್ದು. ಅಂದರೆ ಅದು ಒಳಗಡೆ ಇರುವಂಥ ಸ್ಟಫಿಂಗ್ ಏನಾಗುತ್ತೆ, ಈಚೆ ಬರುತ್ತೆ, ಅಷ್ಟು ಮಜಾ ಕೊಡೋಲ್ಲ. ಸೊ ನಿಧಾನವಾಗಿ ಇದನ್ನು ರೋಲಿಂಗ್ ಪಿನ್ನಿಂದ ಈ ರೀತಿ ಒತ್ಕೊಂಡು ನಂತರ ಇದನ್ನು 2 ಕಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಈ ಪರಾಠ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗುತ್ತೆ.
ಇದು ಕಡಲೆಬೇಳೆಯಿಂದ ನಾವು ಮಾಡಿರೋಂಥ ದಾಲ್ ಪರಾಠ. ಇದೇ ರೀತಿ ಬೇರೆ ಬೇರೆ ಬೇಳೆಗಳಿಂದ ಕೂಡ ನಾವು ಈ ಪರಾಠ ಮಾಡ್ಕೋಬೋದು. ಹೆಸರುಬೇಳೆಯಿಂದ, ತೊಗರಿಬೇಳೆಯಿಂದ ಅಥವಾ ಮಿಕ್ಸ್ಡ್ ದಾಲ್ಗಳನ್ನ ಸೇರಿಸ್ಕೊಂಡು ಕೂಡ ಇದೇ ರೀತಿ ಮಾಡ್ಕೋಬೋದು. ಸೊ ಈ ರೀತಿ ನಾವು ಕಚೋರಿ ಕೂಡ ಮಾಡ್ಬೋದು. ಅಂದರೆ ಸಣ್ಣ ಸಣ್ಣ ಪೂರಿಗಳ ಹಾಗೆ ನಾವು ಈ ರೀತಿ ಮಾಡಿಕೊಂಡು ಎಣ್ಣೆಯಲ್ಲಿ ಕೂಡ ಕರಿಬೋದು. ಸೊ ಬೇಕಿದ್ದರೆ ಪರಾಠ ಥರನ ಕೂಡ ಮಾಡ್ಕೋಬೋದು, ಹಾಗೆ ಪೂರಿ ಥರ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ನಮಗೆ ಒಂದು ರೀತಿ ಪರಾಠ ಖಾರ ಹೋಳಿಗೆ ಅಂತ ನಾನು ಏನು ಹೇಳಿದೆ ಆ ರೀತಿ ಟೇಸ್ಟ್ ಕೊಡೋದಷ್ಟೇ ಅಲ್ಲ, ಕಚೋರಿ ತಿಂದರೆ ಹೇಗೆ ಅನಿಸುತ್ತೆ ಅದೇ ರೀತಿ ಟೇಸ್ಟ್ ಕೂಡ ಕೊಡುತ್ತೆ. ಅಂದರೆ ನಾವು ಪೂರಿ ಥರ ಮಾಡ್ಕೊಂಡಾಗ ಯಾರಿಗೆ ಯಾವ ಥರ ಬೇಕೋ ಆ ರೀತಿ ನೀವು ಮಾಡಿ ಟ್ರೈ ಮಾಡ್ಬೋದು. ಪೂರಿ ಕೂಡ ನಾನು ಕೆಲವು ಸತಿ ಮಾಡಿ ತೋರಿಸಿದ್ದೀನಿ. ಸೊ ಈ ರೀತಿ ಈಸಿಯಾಗಿ ಕೂಡ ನಾವು ಸ್ಟಫ್ ಮಾಡ್ಕೋಬೋದು. ಲಟ್ಟಣಿಗೆ ಯೂಸ್ ಮಾಡಿದೆ ನಾನು ಹೀಗೆ ಮಾಡಿ ತೋರಿಸ್ತಾ ಇದ್ದೀನಿ. ಕೈಯಿಂದನೇ ಎಕ್ಸ್ಪ್ಯಾಂಡ್ ಮಾಡಿ ಅದರಲ್ಲಿ ಸ್ಟಫಿಂಗ್ ಮಾಡಿ ಪರಾಠ ಕೂಡ ಮಾಡ್ಕೋಬೋದು. ಇವತ್ತು ಸ್ನೂಫಿ ಪುಸ್ ಕೂಡ ಚಪಾತಿ ತಿಂತಾಯಿರೆ. ಅಂದರೆ ರೆಗ್ಯುಲರಾಗಿ ಸ್ನೂಫಿಗೆ 2 ಅಥವಾ 3 ಚಪಾತಿ ನಾವು ಎಣ್ಣೆ ಹಾಕ್ದಂಗೆ ಮಾಡಿ ತಿನ್ನಿಸ್ತೀವಿ. ಸೊ ಸ್ನೂಫಿಗೆ ಏನಂತಂದರೆ ಬೌಲ್ಗೆ ಹಾಕಿದ್ರೆ ತಿನ್ನಲ್ಲ. ಚಪಾತಿ ಮಾಡಿದಾಗ ಹೀಗೆ ಕುತ್ಕೊಂಡು ಒಬ್ಬರು ತಿನ್ನಿಸ್ತಾ ಇದ್ದರೆ ತಿಂತಾಳೆ. ಸ್ನೂಫಿ ಪುಸ್ ಇಬ್ಬರಿಗೂ ಪ್ರಿಯಾ ಚಪಾತಿ ತಿನ್ನಿಸ್ತಾ ಇದ್ದಾಳೆ. ನಾನಿಲ್ಲಿ ನೈಟ್ಗೆ ಕಿಚನ್ ಕ್ಲೀನಿಂಗಿಗೆ ಬಂದಿದ್ದೀನಿ. ಮನೆಯವ್ರದ್ದು ಊಟ ಬಾಕಿ ಇದೆ. ಹಾಗೆ ನಾಳೆ ಗ್ರಹಣ ಇರೋದ್ರಿಂದ ಇದನ್ನೆಲ್ಲ ತೆಗೆದು ವಾಶ್ ಮಾಡ್ತಾಯಿದ್ದೀನಿ. ಹಾಗೆ ಕಿಚನ್ ಕ್ಲೀನಿಂಗಿಗೆ ನನ್ನದೇ ಒಂದು DIY ಲಿಕ್ವಿಡನ್ನು ಪ್ರಿಪೇರ್ ಮಾಡ್ಕೋತೀನಿ. ನಾವು ಆಲ್ರೆಡಿ ಅದನ್ನು ಶೇರ್ ಮಾಡಿದ್ದೆ. ಒಂದು ಖಾಲಿ ಸ್ಪ್ರೇ ಬಾಟಲ್ ಒಳಗಡೆ ನೀರು, ವಿನೆಗರ್ ಹಾಗೆ ಪಾತ್ರೆ ತೊಳೆಯೋದಕ್ಕೆ ಬಳಸೋವಂಥ ಲಿಕ್ವಿಡ್ ಸೋಪ್ ಯಾವುದಾದ್ರೂ ಒಂದು ಹಾಕೋಬೋದು. 1 ಸ್ಪೂನಷ್ಟು ಲಿಕ್ವಿಡ್ ಸೋಪ್ ಹಾಕಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ವಿನೆಗರ್, ಸ್ವಲ್ಪ ನೀರು, 1 ಸಣ್ಣ ಕಪ್ ಅಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಟಲ್ನ ಶೇಕ್ ಮಾಡಿ ಸ್ಪ್ರೇ ಮಾಡಿ ಪ್ರತಿಯೊಂದಕ್ಕೂ ನಾವು ಈ ಸ್ಪ್ರೇನ ಯೂಸ್ ಮಾಡ್ಕೋಬೋದು. ಅಂದರೆ DIY ಲಿಕ್ವಿಡನ್ನು ಯೂಸ್ ಮಾಡಿಕೊಂಡು ಕಿಚನ್ ಕ್ಲೀನಿಂಗ್ ಮಾಡ್ಕೋಬೋದು. ಸೊ ಇದರಲ್ಲಿ ಲಿಕ್ವಿಡ್ ಸೋಪ್ ಇದೆ, ವಿನೆಗರ್ ಇದೆ. ಇದು ನಮಗೆ ನೀಟಾಗಿ ಜಿಡ್ಡನ್ನು ನೀಟಾಗಿ ಹೋಗ್ಸುತ್ತೆ. ಸೊ ಪ್ಲ್ಯಾಟ್ಫಾರ್ಮ್ ಕ್ಲೀನ್ ಮಾಡಲಿಕ್ಕೆ, ಸ್ಟವ್ ಕ್ಲೀನ್ ಮಾಡಲಿಕ್ಕೆ, ಮಿಕ್ಸಿ ಕ್ಲೀನ್ ಮಾಡಲಿಕ್ಕೆ, ಹಾಗೆ ಸ್ಟವ್ ಹಿಂಭಾಗದ ಗೋಡೆ ಕ್ಲೀನ್ ಮಾಡಲಿಕ್ಕೆ ಕೂಡ ನಾನು ಇದೊಂದೇ ಲಿಕ್ವಿಡನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೂ ಅದು ಯೂಸ್ಫುಲ್ ಅನಿಸುತ್ತೆ. ಇತ್ತೀಚೆಗೆ ಪ್ರತಿದಿನ ಹೆಚ್ಚಾಗಿ ಬಿಸಿ ನೀರು ಕುಡಿತಾ ಇರೋ ರೀಸನ್ನಿಂದಾಗಿ ಆಗಾಗ ನಾವು ಈ ಕೆಟಲ್ನ ಆನ್ ಮಾಡ್ತಾನೆ ಇರ್ತೀವಿ. ಸೊ ಒಳಗಡೆ ಎಲ್ಲ ಈ ನೀರಿಂದಾಗಿ ಕಲೆಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ವಾರದಲ್ಲಿ ಅಟ್ಲೀಸ್ಟ್ 2 ದಿನ ಅಥವಾ 3 ದಿನ ನಾವು ಇದನ್ನು ಕ್ಲೀನ್ ಮಾಡ್ತಾ ಇರಬೇಕು. ಸೊ ಇದನ್ನು ಮಾತ್ರ ಅಲ್ಲ, ಥರ್ಮೋ ಫ್ಲಾಸ್ಕನ್ನು ಕೂಡ ಇದೇ ಒಂದು ರೀತಿಯಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಕೆಟಲ್ ಕ್ಲೀನ್ ಮಾಡಲಿಕ್ಕೆ ಒಂದು ಪ್ಲೇಟಲ್ಲಿ ಸೋಡಾ ಮತ್ತು ವಿನೆಗರ್ ಎರಡನ್ನೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸೋಡಾ, 1 ಸ್ಪೂನಷ್ಟು ವಿನೆಗರ್ನ ಹಾಕಿ ಪೇಸ್ಟ್ ಥರ ಮಾಡಿಕೊಂಡು ಸ್ಕ್ರಬ್ಬರಿಂದ ಫಸ್ಟು ಹಚ್ಚಿಬಿಟ್ಟು ನಂತರ ಎಲ್ಲೆಲ್ಲಿ ಕಲೆ ಆಗಿರುತ್ತೆ ಅಲ್ಲೆಲ್ಲ ನೀಟಾಗಿ ಆ ಸ್ಕ್ರಬ್ಬರಿಂದ ಉಜ್ತಾ ಹೋದರೆ ಸಾಕು. ಬೇಗನೆ ಅದರಿಂದ ಒಂದು ಸೋಡಾ ಮತ್ತು ವಿನೆಗರ್ ಬೇಗನೆ ರಿಯಾಕ್ಟ್ ಆಗುತ್ತೆ, ಅಂದರೆ ಕಲೆಯನ್ನು ತೆಗಿಲಿಕ್ಕೆ.
ಹಾಗೆ ನಾವು ಯೂಸ್ ಮಾಡೋಂಥ ಥರ್ಮೋ ಫ್ಲಾಸ್ಕ್ ಏನಿರುತ್ತೆ ಕಾಫಿ ಟೀ ಹಾಕುವಂಥ ಫ್ಲಾಸ್ಕ್, ಅದನ್ನು ಕೂಡ ಈ ಒಂದು ಪೇಸ್ಟಿಂದ ಕ್ಲೀನ್ ಮಾಡ್ಕೋಬೋದು. ಹಾಗೆ ಅದನ್ನು ಯೂಸ್ ಮಾಡ್ತಾ ನಮಗೆ ಫ್ಲಾಸ್ಕ್ ಒಳಗಡೆ ಒಂದು ರೀತಿ ಬ್ಯಾಡ್ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲನ್ನು ಕೂಡ ಈ ಪೇಸ್ಟಿಂದನೇ ಹೋಗಲಾಡಿಸ್ಬೋದು. ಸೋಡಾ ವಿನೆಗರ್ನ ಹಾಕಿ ಒಂದು ಸತಿ ನೀಟಾಗಿ ವಾಶ್ ಮಾಡಿ ಮತ್ತು ವಿನೆಗರ್ ನೀರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಶೇಕ್ ಮಾಡಿ ಬಿಸಿ ನೀರು ಹಾಕಿ ತೊಳೆದಿಟ್ಟರೆ ಸಾಕು. ಅದರಲ್ಲಿರುವಂಥ ಕಲೆ ಇರ್ಬೋದು, ಬ್ಯಾಡ್ ಸ್ಮೆಲ್ ಇರ್ಬೋದು, ನೀಟಾಗಿ ಹೊಟ್ಟೋಗುತ್ತೆ. ಸೊ ಇದನ್ನು ಕೂಡ ನಾನು ಹೊರಗಡೆಯಿಂದ ಕೂಡ ಒಂದು ಬಿಳಿ ಬಟ್ಟೆಗೆ ವಿನೆಗರ್ ಹಾಕಿ ಒರೆಸ್ಕೊಂಡಿದ್ದೀನಿ. ಸೊ ನಮಗೆ ಹೊರಗಡೆಯಿಂದನೂ ಇದು ಶೈನ್ ಮಾಡುತ್ತೆ ಮತ್ತು ಒಳಗಡೆ ಇರುವಂಥ ಕಲೆನ ಕೂಡ ನೀಟಾಗಿ ತೆಗೆದಿದೆ. ಈ ರೀತಿ ನಾವು ಫ್ಲಾಸ್ಕನ್ನು ಕ್ಲೀನ್ ಮಾಡ್ಕೋಬೋದು. ರೀಸೆಂಟಾಗಿ ಕಮೆಂಟ್ ಕೂಡ ಬಂದಿತ್ತು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸಿ ಅಂತ. ಸೊ ಈ ವಿಧಾನದಲ್ಲಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹೊರಗಡೆ ಭಾಗ ಕೂಡ ಶೈನ್ ಆಗಿದೆ, ಹಾಗೆ ಒಳಗಡೆ ಇರುವಂಥ ಕಲೆ ಕೂಡ ನೀಟಾಗಿ ಹೊರಟೋಗಿದೆ. ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ನೀರನ್ನು ಚೆನ್ನಾಗಿ ಕಾಯಿಸಿ ಚೆಲ್ತಾ ಇದ್ದೀನಿ. ಸೊ ದಟ್ ಅದರೊಳಗಡೆ ಇರೋಂಥ ವಿನೆಗರ್ ಸ್ಮೆಲ್ ಇರ್ಬೋದು, ಅದೆಲ್ಲ ಕ್ಲೀನಾಗಿ ಹೋಗುತ್ತೆ ಮತ್ತು ನಮಗೆ ರೀಯೂಸ್ ಮಾಡಲಿಕ್ಕೆ ಇದು ರೆಡಿ ಇದೆ. ವಿನೆಗರನ್ನು ಕ್ಲೀನಿಂಗಿಗೆ ಎಲ್ಲ ಕಡೆಯೂ ನಾವು ಬಳಸ್ಕೋಬೋದು. ನಾನೀಗಷ್ಟೇ ಕೆಟಲನ್ನು ಕ್ಲೀನ್ ಮಾಡಿ ಒರೆಸಿದಂಥ ಬಟ್ಟೆಯಿಂದನೇ ಮತ್ತೊಂದು ಸ್ವಲ್ಪ ವಿನೆಗರ್ ಹಾಕ್ಕೊಂಡು ಎಲ್ಲ ಹ್ಯಾಂಡಲ್ಸ್ನೂ ಕೂಡ ಒರೆಸ್ತಾ ಇದ್ದೀನಿ. ಸ್ಟೀಲ್ ಹ್ಯಾಂಡಲ್ಸ್ ಆಗಿರೋದ್ರಿಂದ ಒಳ್ಳೆ ಶೈನ್ ಕೂಡ ಬರ್ತಾ ಇದೆ. ಸೊ ಇದು ನನ್ನ ನೈಟ್ ಟೈಮ್ ಕಿಚನ್ ಕ್ಲೀನಿಂಗ್ ರೂಟೀನ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತು ಹೊರಗಡೆ ಹೋಗಿದ್ದಾಗ ಬರ್ತಾ ನಾನು ಈ ಪೈನಾಪಲ್ ತೊಗೊಂಡು ಬಂದೆ. ತುಂಬ ದೊಡ್ಡದಿದೆ. ಇದರಿಂದ ಪೈನಾಪಲ್ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲೀಸ್ ವಾಚ್ ಮಾಡಿ. ಹಾಗೆ ಇದು ಇವತ್ತಿನ ವ್ಲಾಗ್. ನಾಳೆ ಗ್ರಹಣಕ್ಕೋಸ್ಕರ ಕೂಡ ಒಂದಷ್ಟು ಪ್ರಿಪ್ರೇಷನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗ್ರಹಣದ ವಿಡಿಯೋ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ. ಹೋಗ್ಬರಲ್ಲ.